ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಸಮ್ಮರ್ ಇರೋದ್ರಿಂದ ಈಗ ಸ್ವಲ್ಪ ಸೆಕೆ ತುಂಬ ಜಾಸ್ತಿ ಇದೆ. ಸಖತ್ತು ಜಾಸ್ತಿ ಡಿಗ್ರಿ ಸೆಕೆ ಇರೋದ್ರಿಂದ ನನ್ನ ಮಗ ಮನೆಯೊಳಗೆ ಕುತ್ಕೊಳ್ಳೋಕ್ಕಾಯ್ತಲ್ಲ ಅಂದ್ಬಿಟ್ಟು ಡಬ್ಬುಗೆ ತಣ್ಣೀರು ತುಂಬಿಕೊಂಡು ಕುತ್ಕೊಂಡು ಆಟಾಡ್ತವನೆ ಕಾಂಪೌಂಡಲ್ಲಿ. ಈಗ ಸ್ವಲ್ಪ ವೆಕೇಷನ್ ಇರೋದ್ರಿಂದ, ರಜಾ ಇರೋದ್ರಿಂದ ಅವನಿಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬರೀ ಫೋನು ಅಥವಾ ಟಿ ವಿ ಅಂತ ನೋಡ್ಕೊಂಡೇ ಕೂತ್ಕೋತಾನೆ. ಅದಕ್ಕೆ ಸಂಜೆ ಮೇಲೆ ಸ್ವಲ್ಪ ಪಾರ್ಕಿಗೆ ಕರ್ಕೋಗಿ ಒಂದು ರೌಂಡ್ ಹೊಡ್ಸ್ಕೊಂಡು ಬಂದೆ. ಇನ್ನು ಅಲ್ಲಿಂದ ಬಂದು ಈಸಿ ಬೈಗೆ ಹೋಗಿ ಅವ್ರ ಅಪ್ಪ ಮಗ ಇಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದರು ಚೆನ್ನಾಗೆ. ಅಲ್ಲಿಂದ ಬಂದಾದಮೇಲೆ ಇನ್ನು ಇವತ್ತೊಂದು ಗೀ ರೈಸ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕ್ಕೊಬಿಟ್ಟು ಹಸಿಮೆಣ್ಸಿಕಾಯಿ ಈರುಳ್ಳಿನ ಫ್ರೈ ಮಾಡೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ. ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೇ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಈಸಿ ರೆಸಿಪಿ, ಜಾಸ್ತಿ ಐಟಮ್ಸ್ ಇಲ್ಲ, ಕಡಿಮೆ ಟೈಮಲ್ಲಿ ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ 1-2 ಸ್ಪೂನ್ ಮೊಸರು, 1 ಲೋಟ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡ್ರೆ ಆಯಿತು. ಸೂಪರಾಗಿರೋ ಪ್ಲೇನ್ ಗೀ ರೈಸ್ ರೆಡಿ ಆಗುತ್ತೆ. ಅದ್ರ ಜೊತೆ ಚಿಕನ್ ಗ್ರೇವಿ ಸೂಪರಾಗಿರುತ್ತೆ ಕಾಂಬಿನೇಷನ್ ಆಗಿ. ನಮ್ಮ ಮನೇಲಿ ಅದನ್ನೇ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿನ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಅದಾದಮೇಲಿಂದ ಮಧ್ಯಾಹ್ನದ ಮೇಲೆ ಹಾಲು ಕೋವಾ ರೆಸಿಪಿ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಅಂದ್ಬಿಟ್ಟು ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ. ಒಂದು ಪ್ಯಾನಲ್ಲಿ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಅದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗ್ತಾ ಇರ್ಬೇಕಾದ್ರೆ ಒಂದು ಅರ್ಧ ಕಪ್ ಸಕ್ಕರೆನ ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೊಬಿಟ್ಟು ಅದ್ರ ಜೊತೆಗೆ ಒಂದು 4 ಏಲಕ್ಕಿನೂ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದೇ ಪುಡಿನ ಒಂದೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹದವಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೋಬೇಕು. ನಾನು ಸ್ವಲ್ಪ ಕಡಿಮೆ ತುಪ್ಪ ಹಾಕಿದ್ರಿಂದ ಉಡಿ ಆಯಿತು. ಆದರೂ ಕೊನೆಯಲ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಕಟ್ ಮಾಡಿದಾಗ ಚೆನ್ನಾಗಿ ಶೇಪಲ್ಲಿ ಬಂತು. ಅದೇ ಒಂಥರ ಖುಷಿ ಆಯಿತು. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗೇ ಇತ್ತು. ಒಂದು ತಟ್ಟೆಗೆ ಈ ಥರ ತುಪ್ಪ ಸವರ್ಕೊಂಡು ಅದಕ್ಕೇ ಮಾಡ್ಕೊಂಡಿರೋದನ್ನು ಹಾಕ್ಕೊಬಿಟ್ಟು ಕ್ಲೀನಾಗಿ ಫ್ಲ್ಯಾಟ್ ಮಾಡಿಬಿಟ್ಟು ಚೆನ್ನಾಗಿ ವಂಕಿ ಫ್ಲ್ಯಾಟ್ ಮಾಡಿಬಿಡ್ಬೇಕು. ಆವಾಗ ಅದು ಕರೆಕ್ಟಾಗಿ ಹದವಾಗಿ ಕೂತ್ಕೊಳ್ಳುತ್ತೆ. ಅದನ್ನು ಚಾಕು ತೊಗೊಂಡು ಒಂದು ಸ್ವಲ್ಪ ಹಸಿ ಇದ್ದಾಗಲೇ ಕಟ್ ಮಾಡಿಬಿಟ್ಟು ಫ್ರೀಝರ್ಗೆ ಇಟ್ಬಿಟ್ರೆ ಅದು ಗಟ್ಟಿಯಾಗಿ ಹಾಲ್ಕೋವಾ ಥರನೇ ಆಗುತ್ತೆ. ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಆಮೇಲೆ ನಮ್ಮಲ್ಲಿರೋ ಎ ಸಿ ಇವಾಗ ಹೊಸ್ದಾಗಿ ಬಂದಿರೋದ್ರಿಂದ ನಾವು ಅವ್ರು ಒಂದ್ಸಲಿನೂ ಸರ್ವಿಸೇ ಮಾಡಿಸಿರಲಿಲ್ಲ. ಅದು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಜಾಸ್ತಿ ಫ್ರೀಸ್ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಸರ್ವಿಸ್ ಮಾಡ್ಸೋಕ್ಕೆ ಅಂತ ಕರೆಸಿದ್ವಿ. ಅವರು ಕೂಡ ಸರ್ವಿಸ್ ಮಾಡಿಸ್ಬಿಟ್ಟು ಹೋದರು. ಎ ಸಿ ಕೂಡ ರೆಡಿ ಆಯಿತು. ಈಗ ಚೆನ್ನಾಗಿ ಗಾಳಿ ಬರ್ತಿದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.